ಎಲ್ಲರ ಲೈಫಲ್ಲಿ ಒಂದು ಸಿಚುವೇಶನ್ ಬಂದಿರುತ್ತೆ. ಅದರಲ್ಲಿ ಸಿಕ್ಕಿರೋ ಆಪರ್ಚುನಿಟಿಗೆ ಆಕ್ಸೆಪ್ಟ್ ಮಾಡೋದು ಅಥವಾ ರಿಜೆಕ್ಟ್ ಮಾಡೋದು. ಆ ಕನ್ಫ್ಯೂಷನಲ್ಲಂತೂ ಏನು ಮಾಡೋದಂತಾನೆ ಗೊತ್ತಾಗ್ತಿರಲ್ಲ. ಹಾಗೆ ಇಸಾಕ್ ಲೈಫಲ್ಲೂ ಒಂದ್ಸತಿ ಅದೇ ಸಿಚುವೇಶನ್ ಬಂದಿತ್ತು. ಬರ್ತ್ಡೇ ಆಗಿ ಒಂದು ವಾರಕ್ಕೆ ಮೈಸೂರು ಬಿಡೋ ಸಿಚುವೇಶನ್. ಬರ್ತ್ಡೇ ಅಂತೂ ಒಳ್ಳೆ ರೀತಿಯಲ್ಲಿ ಸೆಲೆಬ್ರೇಟ್ ಆಗಿಲ್ಲ. ಅದಕ್ಕೆ ನಾನು ಅನ್ಕೊಂಡೆ ಅಟ್ಲೀಸ್ಟ್ ಹೋಗೋಕ್ಕಿಂತ ಮುಂಚೆ ಒಂದು ಸ್ವಲ್ಪ ಮೆಮೊರಿ ಇರಲಿ ಅಂದ್ಬಿಟ್ಟು ನಾನು ನನ್ನ ಫ್ರೆಂಡ್ ಒಂದಿನ ಹಿಂದೆ ಪ್ಲಾನ್ ಮಾಡಿದ್ವಿ. ಸರ್ಪ್ರೈಸ್ ಪ್ಲಾನ್ ಮಾಡಿರೋ ಜಾಗಕ್ಕೆ ಕರಿಬೇಕಾಗಿತ್ತು. ಅದಕ್ಕೆ ನಂದೇ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳಿ ನನ್ನ ಫ್ರೆಂಡ್ ಕಾಲ್ ಮಾಡಿ ಹೇಳಿರೋದು. ಆಕ್ಸಿಡೆಂಟ್ ಹೆಸರು ಕೇಳಿನೇ ಫುಲ್ ಟೆನ್ಷನಲ್ಲಿ ಬೇಗ ಬಂದರು. ನಾನು ನೋಡಿ ಏನೂ ಆಗಿಲ್ಲ ಅಂತ ಒಂದು ಸ್ವಲ್ಪ ರಿಲೀಫ್. ಆದರೆ ಈ ಥರ ಹೇಳ್ಬಿಟ್ಟು ಕರೆದಿರೋದಂತ ಒಂದು ಕಡೆಯಿಂದ ಕೋಪ ಬೇರೆ ಆಯಿತು. ನನಗೆ ಈ ಸರ್ಪ್ರೈಸ್ ಅಂತೂ ತುಂಬಾ ಇಷ್ಟ ಆಯಿತು. ನಾವೆಲ್ಲ ಸೇರಿ ತುಂಬಾ ಮಜಾ ಮಾಡಿದೆ. ಅರ್ಧಕ್ಕರ್ಧ ಕೇಕ್ ಅಂತೂ ನನ್ನ ಮುಖದಲ್ಲಿತ್ತು. ಸೆಲೆಬ್ರೇಷನ್ ಏನೋ ತುಂಬ ಚೆನ್ನಾಗಾಯಿತು. ಇನ್ನೇನು 2 ದಿನ ಮೈಸೂರು ಬಿಡೋದು. ಹೋಗೋಕ್ಕಿಂತ ಮುಂಚೆ ಐ ವಾಂಟ್ ಟು ಸ್ಪೀಕ್ ಟು ಯು ಅಂತಾನೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಕರೆದಿದ್ದಾರೆ. ಏನಾಯಿತು, ಏನು ಮಾತುಕತೆ ಆಯಿತು, ಹೋದ್ರಾ ಇಲ್ವೋ ಅಂತ ನಾನು ನೆಕ್ಸ್ಟ್ ಕಮಿಂಗ್ ವ್ಲಾಗ್ಸಲ್ಲಿ ಹೇಳ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಸ್ಟೇ ಕನೆಕ್ಟೆಡ್.